ಅಧಿಕಾರಿಗಳ ಎಡವಟ್ಟಿಗೆ ರೈತನ ಕುಟುಂಬ ಬೀದಿಗೆ ಬಿದ್ದಿರುವ ಘಟನೆ ಕೆಆರ್ಪೇಟೆ ತಾಲೂಕಿನ ಮಂಗನಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 50 ವರ್ಷಗಳಿಂದ ಅನುಭೋಗದಲ್ಲಿದ್ದರೂ ಬೇರೆಯವರ ಹೆಸರಿಗೆ ಖಾತೆ ಆಗಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ. ಸರ್ವೆ ನಂಬರ್ 27ರಲ್ಲಿ ಸರ್ಕಾರಿ ಗೋಮಾಳದ 4 ಎಕರೆ ಜಮೀನನ್ನ ಕಳೆದ 50 ವರ್ಷದಿಂದ ರೈತ ಬೋರಯ್ಯ ಉಳುಮೆ ಮಾಡುತ್ತಿದ್ರು. ಇದೀಗ ಕಳೆದ 6 ತಿಂಗಳಿನಿಂದ ಈ ಜಮೀನು ತಮಗೆ ಸೇರಿದ್ದೆಂದು ದಾಖಲೆ ಸೃಷ್ಟಿಸಿಕೊಂಡು ವ್ಯಕ್ತಿಯೊಬ್ಬರು ಪ್ರತ್ಯಕ್ಷವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ರೈತ ಬೋರಯ್ಯ ಆರೋಪಿಸಿದ್ದಾರೆ. ಅನಕ್ಷರಸ್ಥರಾಗಿರುವ ರೈತ ಬೋರಯ್ಯನನ್ನು ಯಾಮಾರಿಸಿ ಪ್ರಭಾವಿಗಳು ತಮ್ಮ ಹೆಸರಿಗೆ ಜಮೀನಿನ ದಾಖಲೆ ಮಾಡಿಸಿಕೊಂಡಿದ್ದಾರೆ. ಉಳುಮೆ ಮಾಡಲು ಬಿಡದೆ ನೆಟ್ಟಿದ್ದ ತೆಂಗಿನ ಸಸಿಯನ್ನು ಕಿತ್ತು ದೌರ್ಜನ್ಯ ಎಸಗಿದ್ದಾರೆ ಎಂದು ರೈತ ಕುಟುಂಬದ ಮೇಲಿನ ಅನ್ಯಾಯಕ್ಕೆ ಸಂಘಟನೆಗಳು ಸಿಡಿದೆದ್ದಿದ್ದಾರೆ. ರೈತರ ಜಮೀನಿನ ಬಳಿ ತೆರಳಿ ತಾಲೂಕು ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿ ಪ್ರಭಾವಿಗಳ ಹೆಸರಿಗೆ ಮಾಡಿರುವ ಖಾತೆಯನ್ನ ರದ್ದುಪಡಿಸುವಂತೆ ಆಗ್ರಹಿಸಿದ್ದಾರೆ. ಮುಂದೆ ಬನ್ನಿ, ಸೇತುವೆ ಆಯಿತು, ಕಾಲುವೆ ಹತ್ರ ಬನ್ನಿ, ಕಾಲುವೆ ಹತ್ರ ಬಂದು ರೈಟಿಗೆ ಲೆಫ್ಟಿಗೆ ಬನ್ನಿ, ಕಾಲುವೆ ಹತ್ರ ಬಂದು ಲೆಫ್ಟಿಗೆ ಬನ್ನಿ. ಐವತ್ತು 50-60 ವರ್ಷದಿಂದ ನಾನೇ ಅನುಭವದಲ್ಲಿದ್ದೀನಿ. ನನ್ನ ಮಗ ಮಿಲ್ಟ್ರಿದ್ದಾನೆ. ಈಗ ನನಗೆ ಆ ಸಂಚಲಿ ನನಗೆ ದೌರ್ಜನ್ಯ ಕೊಂಡು ನಮ್ಮ ಜಮೀನು ಅಂತೇಳಿ ಇದು ಹತ್ರ ಕೂಡ್ದಾಗೆ ತೆಗಿ ಸಸಿ ನೀಡೋದು ಎಲ್ಲ ಕಿತ್ತು ಎಲ್ಲ ರಬಾಡ ಇಳಿಸಿ ನನಗೆ ಇಷ್ಟು ಮಾಡ್ತಾಯಿದ್ದಾರೆ ಸರ್. ದಿಂಗ್ತವ್ರು ಸರ್, ಕಿತ್ತಾಗಳು ನಾವು ಓಡಿಸ್ಬೇಕು, ಇವ್ರು ಇಲ್ಲಿ ಬರೋಕ್ಕಾಗೋದು ಈ ಪ್ಲಾಟ್ಗೆ ಅಂತೇಳಿ ಈ ಥರ ಮಾಡಿದ್ದಾರೆ ಸರ್. ತೆಂಗಿನ ಸಸಿ ನೀಟ್ಟಿದ್ದೆ, ಉಳ್ಳಿ ಹಾಕಿದ್ದೆ, ರಾಗಿ ಬೆಳೀತಿದ್ದೆ. ಒಂದೇ ಒಂದು ವರ್ಷ ನಾನು ಪಾಳ್ಬಿಟ್ಟಲ್ಲ. ಇಲ್ಲಿ ಪ್ರತಿ ವರ್ಷವೂ ನಾನು ಮಾಡ್ತಲೇ ಇದ್ದೀನಿ ಸರ್ ಇಲ್ಲಿ. ಇವಾಗ ಒಂದು 6 ತಿಂಗಳಿಂದ ಈ ಥರ ಮಾಡ್ತಾ ಇರೋದು ನಿಮಗೆ. ಬಂದು ಇಲ್ಲಿ ಉಳಕ್ಕಾಗೋದು ನಮ್ಮದು ಜಮೀನು ಹಿಂದಿಯಲ್ಲಿ ಐತೆ, ಅಲ್ಲಿ ಹುಡ್ಕೊಂಡು ಹೋಗು ಅಂತ ಕೇಳ್ತಾ ಇದ್ದಾರೆ.